ಆಗಸ್ಟ್ 27ರಂದು ಮಂಗಳವಾರ ನಿಗದಿಯಾಗಿರೋ ಕೆಎಸ್ ಪರೀಕ್ಷೆಯನ್ನು ಮುಂದೂಡುವಂತೆ ಆಗ್ರಹಿಸಿ ನೂರಾರು ಅಭ್ಯರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗಿಳಿದಿದ್ರು. ಕೆಎಸ್ ಓದಿ ಉನ್ನತ ಹುದ್ದೆ ಅಲಂಕರಿಸಿ ರಾಜ್ಯಕ್ಕೆ ಒಳ್ಳೆಯ ಅಧಿಕಾರಿ ಅನಿಸ್ಕೊಳ್ಬೇಕು ಅಂತ ಕನಸು ಕಾಣ್ತಾ ಇದ್ದವರು ಶೂ ಪಾಲಿಶ್ ಮಾಡ್ತೀವಿ, ತರಕಾರಿ ಮಾರ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರ ಪರೀಕ್ಷೆಯ ವಿಚಾರದಲ್ಲಿ ತೆಗೆದುಕೊಂಡ ಆ ಒಂದು ನಿರ್ಧಾರ. ಮುಂದೂಡಿ ಪರೀಕ್ಷೆಯನ್ನ ಮುಂದೂಡಿ ಧಿಕ್ಕಾರ ಧಿಕ್ಕಾರ, ಕೆಪಿಎಸ್ಸಿಗೆ ಧಿಕ್ಕಾರ, ಬೇಕು ಬೇಕು ನ್ಯಾಯ ಬೇಕು ಅನ್ನೋ ಘೋಷವಾಕ್ಯ. ಸೊಪ್ಪು ತರಕಾರಿ ತಂದು ಆಕ್ರೋಶ, ಶೂ ಪಾಲಿಶ್ ಮಾಡಿ ಕಿಡಿ ಅಂದಹಾಗೆ ಈ ಆಕ್ರೋಶಕ್ಕೆ, ಈ ಪ್ರತಿಭಟನೆಗೆ ಕಾರಣ ಕೆಎಎಸ್ ಪ್ರಿಲಿಮ್ಸ್ ಎಕ್ಸಾಮ್. ಎಕೆಎಸ್ಎಸ್ಎ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ಕೆಎಎಸ್ ಪರೀಕ್ಷೆ ಮುಂದೂಡಿ ಎಂದು ಆಕಾಂಕ್ಷಿಗಳ ಆಗ್ರಹ. ಇವರೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕಾಗಿರೋರು, ಮುಂದೊಂದು ದಿನ ಖಡಕ್ ಆಫೀಸರ್ಗಳಾಗಿ ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯದ ವಿರುದ್ಧ ಹೋರಾಡಬೇಕಿರೋರು. ಆದ್ರೆ ಇವತ್ತು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೋರಾಟಕ್ಕಿಳಿದಿದ್ದಾರೆ. ನಮಗೆ ನ್ಯಾಯ ಬೇಕು, ಇಲ್ಲವಾದಲ್ಲಿ ನಾವು ಶೂ ಪಾಲಿಶ್ ಮಾಡಬೇಕಾಗತ್ತೆ, ತರಕಾರಿ ಮಾರಿ ಜೀವನ ಮಾಡಬೇಕಾಗತ್ತೆ ಅಂತ ಎಕೆಎಸ್ಎಸ್ಎ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಆಗಸ್ಟ್ 27ಕ್ಕೆ ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ನಿಗದಿಯಾಗಿದೆ. ಆದ್ರೆ ಈ ಪರೀಕ್ಷೆಯನ್ನ ಅವೈಜ್ಞಾನಿಕವಾಗಿ ನಡೆಸಲಾಗ್ತಿದೆ. ಕೆಲಸದ ದಿನ ಎಕ್ಸಾಮ್ ಮಾಡಲಾಗ್ತಿದೆ. ತಿಂಗಳ ಮುಂಚೆಯೇ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿದೆ. ಈ ಪರೀಕ್ಷೆ ಬಗ್ಗೆ ಅನುಮಾನ ಇದೆ ಅಂತ ವಿದ್ಯಾರ್ಥಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 27ಕ್ಕೆ ನಡೀಬೇಕಿರುವಂತಹ ಕೆಎಸ್ ಪ್ರಿಲಿಮ್ಸ್ ಎಕ್ಸಾಮ್ನ ಮುಂದೂಡಬೇಕು ಅಂತ ಕೆಎಸ್ ಆಕಾಂಕ್ಷಿಗಳು ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದೀವಿ. ಅವ್ರು ನ್ಯಾಯಾಂಗನ ಅಧ್ಯಯನ ಮಾಡಿ ಬಂದಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ 16-17ನೇ ಬ್ಯಾಚರ್ಗೆ ಮೂಲವಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಟೈಮ್ ಕೊಡಬೇಕಾಗುತ್ತೆ ಸರ್. ಮಂಗಳವಾರ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ. 27, 28, 29, 26ಕ್ಕೆ ಕಂಟಿನ್ಯೂಸ್ ಆಗಿ ಎನ್ನಿಟ್ಟಿದೆ. ಕೆಲವು ವಿದ್ಯಾರ್ಥಿಗಳು ನನ್ನ ಸ್ನೇಹಿತರು 3ರಿಂದ 4 ಜನ PGಗಳು ಮಾಡ್ಕೊಂಡಾರೆ. ಸರ್, ನಾನು ಸಿಂಪಲ್ ಆಗಿ ಒಂದೇ ಕ್ವಶನ್ ಕೇಳೋದು, ಏನು ಕಾಮನ್ ಸೆನ್ಸ್ ಇದೆ KPSCಗೆ? ದೇ ಶುಡ್ ಅಂಡರ್ಸ್ಟ್ಯಾಂಡ್. ಫಸ್ಟು ಬೇರೆ ಎಕ್ಸಾಮ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ಎಕ್ಸಾಮ್ ಇದ್ರೂ ನೀವು ಇಡ್ತೀರಾ ಅಂದರೆ ನಿಮಗೆ ಕಾಮನ್ ಸೆನ್ಸ್ ಏನಿದೆ ಅಂತ ನಾನು ಕೇಳೋದು. ಬಡತನದಿಂದ ಬಂದಿರೋರ್ನ, ಅದರಲ್ಲೂ ಬಿಲೋ ಪಾವರ್ಟಿ ಲೈನಲ್ಲಿ ಇರೋರ್ನ ಗಮನಕ್ಕೆ ತಗೊಂಡು ಅವರಿಗೆ ಒಳ್ಳೇದಾಗೋ ಥರ ದಯವಿಟ್ಟು ಏನಾದರೂ ಮಾಡಿ, ಪೋಸ್ಟ್ಪೋನ್ ಮಾಡಿ. ಹಾಗಿದ್ರೆ ಹೀಗೆ ಪ್ರತಿಭಟನೆಗಿಳಿದ ನೂರಾರು ಅಭ್ಯರ್ಥಿಗಳ ಬೇಡಿಕೆ ಏನು ಅಂತ ನೋಡೋದಾದ್ರೆ, ಆಗಸ್ಟ್ 27ರಂದು ನಿಗದಿಯಾಗಿರುವ ಕೆಎಎಸ್ ಪ್ರಿಲಿಮ್ಸ್ ಪರೀಕ್ಷೆ ಮುಂದೂಡಬೇಕು. ಕೆಲಸದ ದಿನ ಪರೀಕ್ಷೆ ನಡೆಸಲಾಗ್ತಿದೆ. ಇದರಿಂದ ಕೇಂದ್ರ ಸರ್ಕಾರದ ನೌಕರರು, ಖಾಸಗಿ ನೌಕರರಿಗೆ ರಜೆ ಸಿಗಲ್ಲ. ನೆಟ್ ಎಕ್ಸಾಮ್ ಬರೆಯುತ್ತಿರುವವರು ಇದರಿಂದ ಅವಕಾಶ ವಂಚಿತರಾಗ್ತಾರೆ. ಅಷ್ಟೇ ಅಲ್ಲ, ನಿಗದಿಯಾದ ಪರೀಕ್ಷಾ ಕೇಂದ್ರಗಳು 400 ಕಿಲೋಮೀಟರ್ ದೂರ ಇದೆ. ಇನ್ನು ಪ್ರಶ್ನೆ ಪತ್ರಿಕೆ ಬಗ್ಗೆಯೂ ಸಾಕಷ್ಟು ಅನುಮಾನ ಇದ್ದು, ಪ್ರಶ್ನೆ ಪತ್ರಿಕೆ ತಲುಪಿಸುವ ಮಾರ್ಗದ ಮಾಹಿತಿ ಕೂಡ ಸೋರಿಕೆಯಾಗಿದೆ. ಈ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ಮತ್ತು ಅಕ್ರಮ ನಡೆಯುವ ಸಾಧ್ಯತೆ ಇದೆ ಅನ್ನೋ ಆರೋಪವನ್ನ ಅಭ್ಯರ್ಥಿಗಳು ಮಾಡಿದ್ದಾರೆ. ಇವರು 1 ತಿಂಗಳು ಮುಂಚೆ ಕೆಪಿಎಸ್ಸಿ ಇಡೀ ಎಂಟೈರ್ ಹಿಸ್ಟ್ರಿ ಆಫ್ ಕೆಪಿಎಸ್ಸಿಯಲ್ಲಿ 1 ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ. 1 ವಾರ ಮುಂಚೆನೆ ಎಲ್ಲ ಸೆಂಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಇನ್ಜಸ್ಟಿಸ್ ಮತ್ತೆ ಅದರಲ್ಲಿ ಕರಪ್ಷನ್ ಆಗುವಂತ ಒಂದು ಎಲ್ಲ ಸಾಧ್ಯತೆ ಇದು ಇದೆ. ಪರೀಕ್ಷೆ ಮುಂದೂಡಿಕೆ ಇಲ್ಲ ಅಂತ ಸಿಎಂ ಸಿದ್ದು ಸ್ಪಷ್ಟನೆ. ಆದ್ರೆ ಪರೀಕ್ಷೆ ವಿಚಾರಕ್ಕೆ ಇಷ್ಟೆಲ್ಲ ಪ್ರತಿಭಟನೆ ನಡೆದ್ರು ಈಗಾಗಲೇ 4 ಸಲ ಕೆಎಎಸ್ ಪ್ರಿಲಿಮ್ಸ್ ಮುಂದೂಡಿರುವ ಕೆಪಿಎಸ್ಸಿ ಈ ಸಲ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋಕೆ ರೆಡಿ ಇಲ್ಲ. ಸರ್ಕಾರ ಕೂಡ ಪರೀಕ್ಷೆ ಮುಂದೂಡಲು ಸಿದ್ಧವಿಲ್ಲ. ಇದನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಮುಂದಕ್ಕೆ ಹಾಕಾಗಿಲ್ಲ. ಒಂದು ಪತ್ರಿಕೆ ಮಾತ್ರ, ಈ ಜನ್ಮಾಷ್ಟಮಿ ದಿನ ಇದೆಯಲ್ಲ, ಆ ಪತ್ರಿಕೆ ಮಾತ್ರ.
ಒಟ್ನಲ್ಲಿ ನಾ ಕೊಡೆ ಅಂತ ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನ ಕಡ್ಡಿ ಮುರಿದಂತೆ ಹೇಳಿದ್ರು. ನೂರಾರು ಅಭ್ಯರ್ಥಿಗಳು ನೀ ಬಿಡೆ ಅನ್ನೋ ಹಾಗೆಯೇ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಈ ಹೋರಾಟ ಅದ್ಯಾವ ಹಂತಕ್ಕೆ ಬಂದು ತಲುಪಲಿದೆ ಕಾದು ನೋಡಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.